ಸ್ನೇಹಿತರೆ ಇವತ್ತು ನಾವು ಯಾವ ರೀತಿ ನಮ್ಮ ಒಂದು ಆಂಡ್ರಾಯ್ಡ್ ಫೋನ್ ನಲ್ಲಿ ಲಾಕ್ ಸ್ಕ್ರೀನ್ ಮೇಲೆ ಬರುವಂತ ನೋಟಿಫಿಕೇಶನ್ಸ್ ಗಳನ್ನ ಹೈಡ್ ಮಾಡೋದು ಅಂತ ಚರ್ಚೆ ಮಾಡೋಣ. ಅದು ಯಾವ್ದಾದ್ರು OTP ಇರ್ಬೋದು ಅಥವಾ ಯಾವ್ದಾದ್ರು ವಾಟ್ಸ್ಆಪ್ ಮೆಸೇಜ್ ಇರ್ಬೋದು, SMS ಇರ್ಬೋದು. ನಾವು ಸ್ಕ್ರೀನ್ ಲಾಕ್ ಮಾಡಿ ಫೋನ್ ನ ಇಟ್ಟು ಹೋದಾಗ ಅದು ಮೇಲ್ಗಡೆ ನಾವು ಲಾಕ್ ಸ್ಕ್ರೀನ್ ಮೇಲ್ಗಡೆ ತೋರಿಸಬಾರ್ದು, ಯಾವುದೇ ನೋಟಿಫಿಕೇಶನ್ಸ್ ತೋರಿಸಬಾರ್ದು. ಅದಕ್ಕಾಗಿ ಯಾವ ರೀತಿ ನಾವು ಸೆಟ್ಟಿಂಗ್ಸ್ ನ ಮಾಡ್ಕೋಬೇಕು ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಸೆಟ್ಟಿಂಗ್ಸ್ ಅಲ್ಲಿ ಹೋಗ್ಬಿಟ್ಟು ಒಂದು ಸೆಟ್ಟಿಂಗ್ ಇರುತ್ತೆ ಸ್ನೇಹಿತರೆ, ಅದನ್ನ ಆಫ್ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿಯಲ್ಲಿ ಆಂಡ್ರಾಯ್ಡ್ ಫೋನ್ ನಲ್ಲಿ ಮೇಲ್ಗಡೆ ನಿಮ್ಮ ಲಾಕ್ ಸ್ಕ್ರೀನ್ ಮೇಲ್ಗಡೆ ನಿಮಗೆ ಯಾವುದೇ ನೋಟಿಫಿಕೇಶನ್ಸ್ ಅನ್ನೋದು ತೋರಿಸೋದಿಲ್ಲ. ವಾಟ್ಸ್ಆಪ್ ಮೆಸೇಜ್ ಇರ್ಬೋದು, ಯಾವ್ದಾದ್ರು OTP ಇರ್ಬೋದು, ಯಾವುದೇ ಮೆಸೇಜ್ ಅನ್ನ ತೋರಿಸೋದಿಲ್ಲ. ಅದಕ್ಕಾಗಿ ಯಾವ ರೀತಿ ಅಂತ ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ ಅದಕ್ಕಾಗಿ ನಮ್ಮ ಫೋನ್ ನಲ್ಲಿ ನಾವು ಸೆಟ್ಟಿಂಗ್ಸ್ ನ ಓಪನ್ ಮಾಡ್ಕೋಬೇಕು. ಇಲ್ಲಿ ಓಪನ್ ಮಾಡ್ತೀನಿ ನೋಡಿ, ಸೆಟ್ಟಿಂಗ್ಸ್ ನ ಓಪನ್ ಮಾಡಿಬಿಟ್ಟು ಇಲ್ಲಿ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿಬಿಟ್ಟು ನೋಟಿಫಿಕೇಶನ್ಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿದೆ ನೋಡಿ ನೋಟಿಫಿಕೇಶನ್ಸ್ ಅಂತ, ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಂತರದಲ್ಲಿ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿಬಿಟ್ಟು ಇಲ್ಲಿ ನೋಟಿಫಿಕೇಶನ್ ಆನ್ ಲಾಕ್ ಸ್ಕ್ರೀನ್ ಅನ್ನುವಂಥ ಒಂದು ಸೆಟ್ಟಿಂಗ್ ಇರುತ್ತೆ. ಇಲ್ಲಿ ನೋಡಿ ನೋಟಿಫಿಕೇಶನ್ಸ್ ಆನ್ ಲಾಕ್ ಸ್ಕ್ರೀನ್ ಅಂತ ಒಂದು ಸೆಟ್ಟಿಂಗ್ ಇದೆ, ಅದನ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ ನೋಟಿಫಿಕೇಶನ್ಸ್ ಆನ್ ಲಾಕ್ ಸ್ಕ್ರೀನ್ ಅಂತ ಇಲ್ಲಿ ನೋಡಿ ಈ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಿಬಿಟ್ಟು ಅದನ್ನ ಓಪನ್ ಮಾಡ್ಕೋಬೇಕು. ಈ ರೀತಿ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ 3 ಆಪ್ಷನ್ಸ್ ಬರುತ್ತೆ. ಶೋ ಕನ್ವರ್ಸೇಷನ್ ಡಿಫಾಲ್ಟ್ ಅಂತ ಇದೆ, ನಂತರದಲ್ಲಿ ಹೈಡ್ ಸೈಲೆಂಟ್ ಕನ್ವರ್ಸೇಷನ್ ಅಂತ ಇದೆ, ಹಾಗೆ ಕೆಳಗಡೆ ಡೋಂಟ್ ಶೋ ಎನಿ ನೋಟಿಫಿಕೇಶನ್ ಅಂತ ಇದೆ. ಕೆಳಗಡೆ ಡೋಂಟ್ ಶೋ ಅಂತ ಏನಿದೆ ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಓಕೆನಾ, ಯಾವುದೇ ನೋಟಿಫಿಕೇಶನ್ ತೋರಿಸಬಾರದು ಅಂದ್ರೆ ಡೋಂಟ್ ಶೋ ಎನಿ ನೋಟಿಫಿಕೇಶನ್ಸ್ ಅಂತ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಈ ರೀತಿ ಸೆಟ್ಟಿಂಗ್ ಮಾಡ್ಕೊಂಡ್ರೆ ನಮ್ಮ ಯಾವುದೇ ನೋಟಿಫಿಕೇಶನ್ಸ್ ಅನ್ನೋದು ಮೇಲ್ಗಡೆ ತೋರಿಸೋದಿಲ್ಲ. ಕೇವಲ ನೀವು ಅನ್ಲಾಕ್ ಮಾಡಿದ ನಂತರದಲ್ಲಿ ಮಾತ್ರ ತೋರಿಸುತ್ತೆ. ಈ ರೀತಿ ನೀವು ಆಂಡ್ರಾಯ್ಡ್ ಫೋನ್ ನಲ್ಲಿ ಲಾಕ್ ಸ್ಕ್ರೀನ್ ಮೇಲೆ ನೋಟಿಫಿಕೇಶನ್ಸ್ ನ ಹೈಡ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟ್ ಅಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.